ದರ್ಶನ್ ಮತ್ತು ಪವಿತ್ರ ಗೌಡ ಜೊತೆ ಅರೆಸ್ಟ್ ಆಗಿರುವ ಆರೋಪಿಗಳ ಎಲ್ಲಾ ತಂದೆ ತಾಯಿ ಅಕ್ಕಂದ್ರು ಹೆಂಡತಿಯರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅದೇ ರೀತಿಯಾಗಿ A6 ಆರೋಪಿ ಆಗಿರುವಂತಹ ಅಲಿಯಾಸ್ ಜಗದೀಶ್ ತಾಯಿ ಕಣ್ಣೀರಲ್ಲೇ ಕೈ ತೊಳಿತಾ ಇದ್ದಾರೆ. ರಘು ದರ್ಶನ್ ಜೊತೆಗೆ ಹೋಗಿ ಬರ್ತಾ ಇದ್ದ. ನಟ ದರ್ಶನ್ ಅವರ ಹುಚ್ಚು ಅಭಿಮಾನಿಯಾಗಿದ್ದ ಆತ. ಆದ್ರೆ ಕೊಲೆ ಮಾಡುವಂತಹ ವ್ಯಕ್ತಿ ನನ್ನ ಮಗ ಅಲ್ಲ. ರೇಣುಕಾ ಸ್ವಾಮಿಯ ಕೊಲೆ ಮಾಡಿದ್ದು ಸರಿಯಲ್ಲ. ಆತನ ಹುಚ್ಚು ಅಭಿಮಾನ ಇವತ್ತು ನನ್ನ ಮಗನಿಗೆ ಕೊಲೆಗಾರನ ಸ್ಥಾನವನ್ನ ಕೊಟ್ಟಿದೆ, ಪಟ್ಟವನ್ನ ಕೊಟ್ಟಿದೆ ಅಂತ ಪಾಪ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಮಾಡಿದ್ದು ಇವ್ರುಗಳು, ಅನುಭವಿಸ್ತಾ ಇರೋರು ಮನೆಯಲ್ಲಿರುವಂತಹ ಹಿರಿಯರು ಪಾಪ. ಜಗದೀಶ್ ಅವರು ಸರೆಂಡರ್ ಆಗಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಅವರ ತಾಯಿ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಅಮ್ಮ, ಈ ಒಂದು ಕೃತ್ಯದಲ್ಲಿ ತಮ್ಮ ಮಗ ಆರೋಪಿಯಾಗಿದ್ದಾರೆ, ಏನು ಹೇಳ್ತೀರಮ್ಮ? ಸರೆಂಡರ್ ಆದರೆ ನಿಜ ಏನು ನಡೆದತ್ತೆ ಅಂತ ಹೇಳ್ರಿ ಸರ್. ನಾವು ಎಲ್ಲಿ ಹೋಗಿದ್ದಾನೆ ಅನ್ನೋದು ಭಾಳ ಇದಿತ್ತು. ಯಾರಿಗೂ ಸಿಕ್ಕಿಲ್ಲ, ಸ್ಟೇಷನ್ ಹೋಗಿಲ್ಲ ಅಂದ್ರೆ ಭಾಳ ನಮಗೆ ಆತಂಕ ಆಗಿತ್ತು. ಇವಾಗ ಅವ್ರು ಏನಲ್ಲಿ ನಡೆದತ್ತೆ ಅಂತಂದು ಅವ್ರು ನಿಜ ಹೇಳ್ಬಿಟ್ರೆ ನಮಗೆ ಅಷ್ಟು ಸಾಕು. ನನ್ನ ಮಗ ಅವನಿಗಾಗಿರೋನೆ, ಇನ್ನು ಆ ಮಕ್ಳಿಗೂ ಆಗಬಾರ್ದು ಸರ್. ಅಂದ್ರೆ ಇವಾಗ ಅವರು ದರ್ಶನ್ ಅವರ ಅಭಿಮಾನಿ ಆಗಿದ್ರು. ಹುಚ್ಚ ಅಂದ್ರೆ ಹುಚ್ಚಾನೆ ಅವನು. ದರ್ಶನ್ ಸರ್ ಅಂದ್ರೆ ಹುಚ್ಚನೆ ಅಂತ ತಿಳ್ಕೊಂಬಿಡು. ಒಂದು ಫೋಟೋ ತಗ್ಸ್ಕೊಂಬರ್ಲಿ, ಒಂದು ಕೇಕ್ ಕಟ್ ಮಾಡೋದಾಗ್ಲಿ, ಮಕ್ಕಳು ಕರ್ಕೊಂಡೋಗಿ ಮಾಡೋದಾಗ್ಲಿ, ಫ್ರೆಂಡ್ಸ್ ಕರ್ಕೊಂಡೋಗಿ ಮಾಡೋದಾಗ್ಲಿ, ಅದೊಂದು ಹುಚ್ಚು. ಊಟ ಇಲ್ಲದ್ರಿಲ್ಲ, ಅಲ್ಲಿ ಹೋಗಿ ಅವ್ರು ನೋಡಿ ಬಂದ್ಬಿಟ್ರೆ ಸಾಕು. ಅವರ ಹುಚ್ಚು ಅಭಿಮಾನ ಇವತ್ತು ಕೊಲೆಗಾರನ ಪಟ್ಟ ಕಟ್ಟಿದೆ. ಇತರ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆ ಥರ ಆಗ್ಬಾರ್ದು ಸರ್. ಇದು ನಾವು ನೆಂಬು ಹೋಗಿರ್ತೀವಲ್ಲ, ಈ ಥರ ಒಂದು ಆಗುತ್ತೆ ಅಂತಂದು ಯಾರು ಹೋಗಿರಲ್ಲ. ಅದೇ ರೀತಿ ಅಮ್ಮ, ನೀವೊಬ್ಬ ತಾಯಿಯಾಗಿ ಇವಾಗ ರೇಣುಕಾ ಸ್ವಾಮಿ ಅವ್ರ ತಾಯಿ ಅವ್ರ ಪರಿಸ್ಥಿತಿ ನೋಡಿದಿರಾ. ಇವಾಗ ಆ ಮಗನೇ ಬರ್ಬರುವಾಗ ಹತ್ಯೆ ಆಗಿದ್ದೇನೆ, ಏನು ಹೇಳ್ತೀರಾ? ಆಗ್ಬಾರ್ದು ಸ್ವಾಮಿ, ಹಂಗೆ ಯಾರ ಮಕ್ಳಿಗೂ ಆ ಥರ ಆಗ್ಬಾರ್ದು. ಯಾವ ಮಕ್ಕಳಿಗೆ ಆಗಲಿ ಅಡದೊಟ್ಟೆ ಎಷ್ಟು ನೋವಾಯ್ತು. ನನಗೆ ಕಳ್ಕೊಂಡಿರೋ ಮಗ ನೋವಾಯ್ತು. ಅವ್ರ ಮಗ ಪೂರ್ತಿ ಹೋಗಿದ್ದಾನೆ, ತುಂಬಿ ಜೀವ ಹೋಗಿರ್ತತಿ. ಅದು ಮಾಡಿರೋರಿಗೆ ಗೊತ್ತು ಸ್ವಾಮಿ, ಅದು ನಮಗೆ ಗೊತ್ತಿಲ್ಲ. ಇವಾಗ ಈ ಪ್ರಕರಣದಲ್ಲಿ ತಪ್ಪು ಮಾಡಿರೋರ್ಗೆ ಏನಾಗಬೇಕು ಅಂತ ಹೇಳ್ತೀರಮ್ಮ? ಅದು ಕಾನೂನು ಐತೆ ಸರ್, ಅದು ಏನು ಮಾಡುತ್ತೋ ಅದು ಮಾಡಲಿ, ನನಗೆ ಗೊತ್ತಾಗಲ್ಲ.